ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ. ಸೊ ಇವತ್ತು January 1st, ನಿಮ್ಮೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ನೀವು ಅಂದ್ಕೊಂಡಿದ್ದೆಲ್ಲ ಈ ವರ್ಷ ಈಡೇರಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಸೊ ನಂದು ಎಲ್ಲ ಸ್ನಾನ ಎಲ್ಲ ಆಯಿತು. ಮನೇಲಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು. ನನ್ನ ಪುಟಾಣಿಗಳು ರೆಡಿಯಾಗಿದ್ದಾರೆ. ಚಾರು ಆ ರೂಮಲ್ಲಿದ್ದಾರೆ, ಕರೆದ್ರೂ ಬರಲ್ಲ, ವೇಸ್ಟು. ಸೊ ನಾನೇ ತೋರಿಸ್ತೀನಿ, ಓಕೆನಾ? ಆ್ಯಂಡ್ ಈಗ ಫಸ್ಟ್ ಕೆಲಸ ಪೂಜೆ ಮಾಡಿಬಿಡ್ಬೇಕು. ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು. ಆಮೇಲೆ ನೈಟ್ ಕೇಕ್ ಕಟ್ ಮಾಡಿಲ್ಲ, ಸೊ ಈಗ ಕೇಕ್ ಕಟ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಕಣ್ಣು ನನ್ನ ಸಾಯಿಸ್ಬಿಡ್ತೇನೆ. ನನ್ನ ನೈಟ್ ಮಲ್ಕೊಂಬಿಟ್ಟಿದ್ದ, ಎಬ್ಬರಿಸಿದ್ರೂ ಎದ್ದೇಳಿಲ್ಲ. ಸೊ ಮಾರ್ನಿಂಗ್ ಕಟ್ ಮಾಡೋಣ ಅಂತೇಳಿ ಸುಮ್ಮನೆ ಆಗಿಬಿಟ್ವಿ. ಈಗ ಕೇಕ್ ಅಂತ ನಾನು ಹಿಂದೆ ಓಡಾಡ್ತಾ ಇದ್ದಾನೆ. ಫಸ್ಟು ರೆಡಿ ಆಗಿಬಿಟ್ಟು ಆಮೇಲೆ ಕಟ್ ಮಾಡುವಂತೆ ಅಂತ ಹೇಳಿದೆ. ಈಗ ತಾನೇ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿದ್ದೀನಿ. ಎಲ್ಲಿ ಕನು ಹ್ಯಾಪಿ ನ್ಯೂ ಇಯರ್ ಹೇಳು, ಎದೇಳ ಮೇಲೆ ಡ್ರೆಸ್ ಎಲ್ಲ ಹ್ಯಾಪಿ ನ್ಯೂ ಇಯರ್ ಸರಿಯಾಗಿ ತೋರಿಸು. ಅದರಲ್ಲಿ ರೋಸ್ ಇದೆ ಅಲ್ಲ ಒಳಗಡೆ. ಕೇಕ್ ಜೊತೆ ಕೊಟ್ಟಿದ್ದು ಫ್ರೆಂಡ್ಸ್. ಸೊ ನಮ್ಮ ಸಾರು ಪುಟಾಣಿ. ಓಕೆ, ಆಮೇಲೆ ಮಾತಾಡ್ತೀನಿ ಫ್ರೆಂಡ್ಸ್, ಸ್ವಲ್ಪ ಬಿಸಿ ನಾನು, ಓಕೆನಾ? ಟೊಮೆಟೊ ರೈಸ್ ಮಾಡಿದ್ದಾರೆ ಫ್ರೆಂಡ್ಸ್ ನಮ್ಮಮ್ಮ. ಆ್ಯಂಡ್ ಕನ್ನುಗೆ ನನ್ನ ಫೇವ್ರೆಟ್ ದೋಸೆ ಹಾಕ್ಕೊಡ್ತಾ ಇದ್ದಾರೆ. ಆ್ಯಂಡ್ ಇದಕ್ಕೆ ಬೇಳೆ ಸಾಂಬಾರ್. ಬ್ರೇಕ್ಫಾಸ್ಟ್ ಮಾಡಬೇಕು ಫ್ರೆಂಡ್ಸ್. ಈಗ ಯಾರು ಕೊಟ್ಟಿದ್ದು ಕಣ್ಣು? ಅವ್ರ ಪಕ್ಕನೇ, ಇಲ್ಲೇ ನಮ್ಮ ಮನೆ ಪಕ್ಕ ಇದ್ದಾರೆ. ಸೊ ನಾವು ಅವ್ರ ಕೊಟ್ಟಿದ್ವಿ. ಅವರು ಚಾಕ್ಲೇಟ್ ಕೊಟ್ಬಿಟ್ಟು ವಿಶ್ ಮಾಡಿದ್ರು. 4 ಇಯರ್ಸ್ ಬೇಬಿ, 4 ಇಯರ್ಸ್ ಅಲ್ಲ 3 ಇಯರ್ಸ್ ಅನಿಸುತ್ತೆ. ಹ್ಯಾಪಿ ನ್ಯೂ ಇಯರ್ ವಿಶ್ ಮಾಡಿಬಿಟ್ಟು ಕೊಟ್ಲು. ಸೊ ಅದಕ್ಕೆ ಇವರು ರಿಟರ್ನ್ ಗಿಫ್ಟು. ಹೌದಾ, ಆಯಿತು. ಈ ಕಾರ್ಡ್ ನೋಡಿ, ಈ ಕಾರ್ಡು ಅಲ್ಲಿ ಕಾಣಿಸ್ತಾ ಇಲ್ಲ. ಅವರ ಗಿಪಿನಿ ಕೊಡ್ಸಿದ್ರಲ್ಲ ಕಾರ್ಸು, ಸೊ ಅದರಲ್ಲೂ ಒಂದು ಕೊಟ್ಬಿಟ್ಟು ಅವರು ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡಿಬಿಟ್ಟು ಬಂದರು. ಕಾಣಿಸಿಲ್ಲ ಕಣೋ ಸರಿಯಾಗಿ. ಅಮೃತ ಇದ್ದಂಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಫೋಟೋಸ್ ಎಲ್ಲ ಹಾಕಿದ್ದೆ ಫ್ರಂಟಲ್ಲೇ. ಮನೆಯಲ್ಲಿ ಪೂಜೆ ಮತ್ತು ದೇವಸ್ಥಾನಕ್ಕೆ ಹೋಗಿದ್ವಿ, ಮತ್ತು ಈವ್ನಿಂಗ್ ಡಿನ್ನರ್ ಮಾಡೋದಕ್ಕೆ ಹೋಟೆಲ್ಗೆ ಹೋಗಿದ್ವಿ. ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಆ್ಯಂಡ್ ಕೇಕ್ ಮನೆಯಲ್ಲೇ ಕಟ್ ಮಾಡಿದ್ವಿ. ಸೊ ನೈಟ್ ನಮ್ಮ ಪುಟಾಣಿಗಳು ಮಲಗಿಬಿಟ್ಟಿದ್ರು, ಸೊ ಅದಕ್ಕೆ ಬೆಳಗ್ಗೆ ಕಟ್ ಮಾಡಿದ್ವಿ. ಆ್ಯಂಡ್ ಪೊಟೊಟೊ ಕಟ್ ಮಾಡೋದು ತರಿಸಿದ್ದೆ ಆನ್ಲೈನಿಂದ. ಸೊ ಅದನ್ನು ಓಪನ್ ಮಾಡಿಬಿಟ್ಟು ಹೇಗೆ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿ ಕಟ್ ಆಗುತ್ತೆ ಫ್ರೆಂಡ್ಸ್ ಪೊಟೊಟೊ. ಸೊ ಅದಕ್ಕೆ ಆಲೂಗಡ್ಡೆ ತೊಗೊಂಡು ಟ್ರೈ ಮಾಡ್ತಾಯಿದ್ದೆ. ಸೊ ವೇಸ್ಟ್ ಮಾಡೋದು ಯಾಕೆ ಅಂತೇಳಿ ಹಾಗೆ ಚಿಪ್ಸ್ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು. ಹೊರಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್, ಡಿನ್ನರ್ ಮಾಡ್ಕೊಂಡು ಬರೋಣ ಅಂತೇಳಿ. ನಮ್ಮ ಪುಟಾಣಿಗಳು
ರೆಡಿ ಆಗಿದ್ದಾರೆ, ಮನೆ ಒಳಗಡೆ ಇದ್ದಾರೆ. ಬಂದು ಮೂವಿಗೆ ನೋಡಕ್ಕೆ ಹೋಗ್ತಿದ್ದೀವಿ. ಮೂವಿಗೆ ಹೋಗ್ಬೇಕು ಅಂದ್ಕೊಂಡ್ವಿ, ಆದರೆ ಫುಲ್ಲು ಬುಕ್ ಆಗಿಬಿಟ್ಟಿದೆ ಸೀಟ್ಸ್. ಫ್ರಂಟಲ್ಲಿ ನಾಳೆ ಹೋಗೋಣ ಮೂವಿಗೆ. ಇವತ್ತು ಹೋಟೆಲ್ಗೆ ಹೋಗಿ ಡಿನ್ನರ್ ಮಾಡ್ಕೊಂಬರೋಣ ಅಷ್ಟೇ, ಆಯಿತಾ? ನಾಳೆ ಹೋಗೋಣ ಬಾ. ಇಲ್ಲಿ ಕ್ಯಾಬಲ್ಲಿ ಹೋಗ್ಬೇಕಾದ್ರೆ ಕ್ಯಾಬ್ ಒಳಗಡೆ ಕ್ಯೂಟಾಗಿ ಕಾರ್ ಇಟ್ಟಿದ್ರು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಹಾಗೆ ವಿಡಿಯೋ ಮಾಡಿಕೊಂಡೆ. ಎಂಡ್ ಗಣಪತಿ ಇಟ್ಬಿಟ್ಟು ಹೂವು ಎಲ್ಲ ಇಟ್ಟಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಾರಂತೂ ತುಂಬಾ ಇಷ್ಟ ಆಯಿತು ಕಣ್ಣುಗೆ. ಸೊ ಕಿತ್ಕೊಳ್ಳ ಅಂಥೇಳಿ 2-3 ಸಲ ಅದನ್ನು ಇಟ್ಕೊಂಡು ಆಟಾಡ್ತಾ ಇದ್ದ. ಸೊ ಬೇಡ, ಸುಮ್ಮನೆ ಇರು ಅಂತ ಹೇಳಿದೆ. ಆಮೇಲೆ ಸುಮ್ಮನೆ ಆದ ಅವನಿಗೆ ಕಾರ್ಸ್ ಅಂದರೆ ಫುಲ್ಲು ಹುಚ್ಚು ಫ್ರೆಂಡ್ಸ್. ಸೊ ಎಸ್, ಆ್ಯಂಡ್ ನಂತರ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಡಿನ್ನರ್ ಮಾಡೋದಕ್ಕೆ. ತುಂಬಾ ರಶ್ ಇತ್ತು ಫ್ರೆಂಡ್ಸ್, ನ್ಯೂ ಇಯರ್ ಡೇ ಅಲ್ವಾ. ಸೊ ಏನಕ್ಕಾದರೂ ಹೋದ್ವಪ್ಪ ಹೋಟೆಲ್ಗೆ ಊಟ ಮಾಡೋದಕ್ಕೆ ಅನಿಸ್ಬಿಡ್ತು. ಬಟ್ ಏನು ಮಾಡೋದಕ್ಕಾಗಲ್ಲ, ನ್ಯೂ ಇಯರ್ ಡೇ. ಸೊ ರೆಸ್ಟೋರೆಂಟ್ಸ್ ಫುಲ್ಲು ರಶ್ ಇರುತ್ತೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, ಆಮೇಲೆ ಹೋಗಿ ತಿಂದ್ಬಿಟ್ಟು ಸೊ ಬಂದ್ವಿ. ಬಟ್ ಜಾಸ್ತಿ ಏನೂ ತಿನ್ನೋದಕ್ಕಾಗಿಲ್ಲ. ತಿನ್ನೋಣ ಅಂಥೇಳಿ ಆರ್ಡರ್ ಮಾಡಿದ್ವಿ ರೈಸ್ ಎಲ್ಲ. ಬಟ್ ಫೈನಲಿ ಈ ರೋಟಿ ಅದು ಸ್ನ್ಯಾಕ್ಸ್ ಅದು ಇದು ತಿನ್ನೋಷ್ಟರಲ್ಲೇ ಹೊಟ್ಟೆ ತುಂಬೋಯಿತು. ಸೊ ಅದಕ್ಕೆ ರೈಸ್ ಎಲ್ಲ ಪಾರ್ಸಲ್ ಮಾಡಿಸ್ಕೊಂಡು ಮನೆಗೆ ತೊಗೊಂಡು ಬಂದು ಸೊ ನೆಕ್ಸ್ಟ್ ಡೇ ತಿಂದ್ವಿ ಫ್ರೆಂಡ್ಸ್, ಫ್ರಿಜ್ಜಲ್ಲಿ ಇಟ್ಬಿಟ್ಟು. ಸೊ ಇದು ಕತೆ ಆಯಿತು. ಅಲ್ಲಿ ಫುಲ್ಲು ಹೊಟ್ಟೆ ಹಸು ಆಗ್ತಾಯಿತ್ತು. ಸೊ ಆರ್ಡರ್ ಮಾಡಿಬಿಟ್ವಿ ಜಾಸ್ತಿ, ನೋಡಿದ್ರೆ ತಿನ್ನೋದಕ್ಕಾಗಿಲ್ಲ. ಸೊ ಆಮೇಲೆ ಪಾರ್ಸಲ್ ಮಾಡ್ಕೊಂಡು ಬಂದು ಮನೇಲಿ ನೆಕ್ಸ್ಟ್ ಡೇ ತಿಂದ್ವಿ. ಸೊ ವೆಜಿಟೇಬಲ್ ರೈಸ್ ಎಲ್ಲ ಮತ್ತು ಪನ್ನೀರ್ ಬಿರಿಯಾನಿ ಎಲ್ಲ, ಬಟ್ ವೇಸ್ಟ್ ಅಂತೂ ಮಾಡಿಲ್ಲ. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ. ಸೊ ನೆಕ್ಸ್ಟ್ ಡೇ ಫೋರಮಲ್ಗೆ ಹೋಗಿದ್ವಿ. ಇಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಕ್ರಿಸ್ಮಸ್ಗೆ. ಸೊ ಅದನ್ನು ನೋಡಬೇಕು ಅಂತಲೇ ಹೋಗಿದ್ವಿ. ಯಾಕಂದರೆ 2-3 ಇಯರ್ಸ್ ಬ್ಯಾಕ್ ಹೋಗಿದ್ವಿ. ಅಂದರೆ ರೆಗ್ಯುಲರಾಗಿ ಕ್ರಿಸ್ಮಸ್ ಟೈಮಲ್ಲಿ ಮಾಲ್ಸಲ್ಲೆಲ್ಲ ಡೆಕೋರೇಷನ್ ಮಾಡಿರ್ತಾರಲ್ವ. ಸೊ ಅದಕ್ಕೆ ನೋಡಬೇಕು ಅನಿಸ್ತು. ಸೊ ಹೋಗಿದ್ವಿ. ನಮಗೆ ಗೊತ್ತು ಮಾಲಲ್ಲಿ ಫೋರಮ್ ಮಾಲಲ್ಲಿ ಡೆಕೋರೇಷನ್ ಮಾಡಿರ್ತಾರೆ ಅಂಥೇಳಿ. ಸೊ ಹೋಗಿ ನೋಡಿಕೊಂಡು ಹಾಗೆ ಸ್ವಲ್ಪ ಆಟಾಡಿಕೊಂಡು ಹಾಗೆ ಸ್ವಲ್ಪ ತಿರ್ಗಾಡ್ಕೊಂಡು ಬರೋಣ ಅಂಥೇಳಿ ಹೋಗಿದ್ವಿ. ಆ್ಯಂಡ್ ಸೊ ಇದು ಅಲ್ಲೇ ಫೋಟೋ ತೊಗೊಂಡು, ಅಂದರೆ ನನ್ನ ತಂಗಿ ಹತ್ರ ಕ್ಯಾಮ್ರಾ ಇದೆ. ಸೊ ಅದರಲ್ಲಿ ಫೋಟೋ ತೊಗೊಂಡ್ವಿ. ಒಂದೇ ಒಂದು ಖಾಲಿ ಇತ್ತು, ಅಂದರೆ ಅದು ಫೋಟೋ ತೊಗೊಳೋದಕ್ಕೆ ರೀಲ್ ಬರುತ್ತಲ್ವ. ಸೊ ಅದು ಫುಲ್ಲು ಎಲ್ಲ ಖಾಲಿ ಮಾಡಿಬಿಟ್ಲು, ಒಂದೇ ಒಂದಿತ್ತು. ಸೊ ಅದಕ್ಕೆ ಒಂದೇ ಒಂದು ಫೋಟೋ ತೊಗೊಂಡ್ವಿ ಮೆಮೊರಿಗೆ ಅಂತೇಳಿ. ಆ್ಯಂಡ್ ಸೊ ಮನೆಗೆ ರಿಟರ್ನ್ ಆದ್ವಿ. ಸೊ ಎಸ್, 2 ಡೇಸ್ ಈ ಥರ ಇತ್ತು ಫ್ರೆಂಡ್ಸ್, ಜಾನ್ 1st ಆ್ಯಂಡ್ ಜಾನ್ 2nd. ಸೊ ಎಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಬಾಯ್, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ, ಓಕೆನಾ? ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.